ನಾಳೆ ನಿಮ್ಗೆ ನೋಡಿ ರೊಟ್ಟಿ ತಿರುವಾಕದಂಗೆ ಇದು ಪೊಲೀಸರೇ ನೀವು ಪೊಲೀಸ್ ಅಂತಾರಪ್ಪ ಅಲ್ಲ ರೆಕಾರ್ಡ್ ಮಾಡಲಪ್ಪ ಪೊಲೀಸನು ಚಂದ ಮಾಡುವ ನಿಂಗೂ ಬೇಕಾದದ್ದು ಇದು ಪೊಲೀಸರಿಗೂ ಬೇಕು ರೆಕಾರ್ಡ್ ಚಂದ ಮಾಡ್ರಿ ನಾನು ಹೇಳೋದೆಲ್ಲ ಮಾಡಿ ರೊಟ್ಟಿ ಹೆಂಗಿರ್ತದೆ ಈ ಜೋಳದ ರೊಟ್ಟಿ ಈ ತಿರುವಾಕ್ಬೇಕು ತಿರುವಾಗ್ತೈತೆ ಅವಾಗ ಹೇಳ್ತೀರಾ ಕಾನೂನನ್ನ ವೈಲೇಟ್ ಮಾಡಿ ನಾನು ಹೇಳ್ತಾ ಇರೋದು ನೀವು ಕಾನೂನನ್ನ ವೈಲೇಟ್ ಮಾಡಿದಿರ ಪೊಲೀಸರು ನಾವು ಮಾನವ ಹಕ್ಕುಗಳಿಗೆ ಇದನ್ನ ಕಂಪ್ಲೇಂಟ್ ಕೊಡ್ತಾ ಇದ್ದೀರಿ ನಾವು ಮಾನವ ಹಕ್ಕುಗಳಿಗೆ ಕಂಪ್ಲೇಂಟ್ ಕೊಡ್ತೀರಿ ನೀವೆಲ್ಲ ಕಟ್ಟಕಡೆಯಲ್ಲಿ ನಿಲ್ಬೇಕು ಹೋಗಿ ಕಾನೂನನ್ನ ದುರುಪಯೋಗ ಮಾಡ್ಕೊಂಡಿದ್ದೀರಾ ನೀವು ನಿಮ್ಗೇನ್ರಿ ಕಮಿಷನರ್ಗೆ ಅಧಿಕಾರ ಸ್ಟೇಷನ್ ಬರಕ್ ಅಧಿಕಾರ ಏನಿದೆ ಎಲ್ಲ ಅಪರಾಧಿ ಬಂದವು ನೀವು ಬಂದು ಸ್ಟೇಷನ್ ಕೂತಿದ್ದೀರಾ ಯಾಕೆ ಬಂದ ನೀನು ಐವಲ್ಲಿ ಇನ್ವೆಸ್ಟಿಗೇಷನ್ ಅದು ಕಾನೂನು ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ ನೀನ್ ಹೆಂಗ ಬಂದೆ ಅಲ್ಲಿಗೆ ಪ್ರಭಾವ ಬೀರಕ್ತಾನೆ ಬಂದಿತ್ತು ಈ ಪ್ರಭಾವ ಬೀರಿ ಒತ್ತಡ ಹಾಕಿ ಐವ ಮೇಲೆ ಅವ್ರನ್ನ ಹೊಡೆಯುವಂತ ಪ್ರಯತ್ನ ರಕ್ತ ಬರೋಕೆ ಹೊಡೆದಿದ್ದು ಟಾರ್ಚರ್ ಮಾಡಿದ್ದು ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಅಂತ ಸಿಟಿ ರವಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೋರ್ಟ್ ಅಲ್ಲಿ ಇದು ಒಂದ್ ರೀತಿ ನಾವೇನಾದ್ರೂ ಬರ್ಲಿಲ್ಲ ಅಂದಿದ್ರೆ ನಾವೆಲ್ಲ ನನ್ನ ಸ್ಟೇಷನ್ ಅಲ್ಲಿ ಹೋಗಿಲ್ಲ ಅಂದಿದ್ರೆ ಏನ್ ಮಾಡ್ತಾ ಇದ್ರು ಗೊತ್ತಿಲ್ಲ ರವಿ ಅವರು ಭಯಭೀತರಾಗಿದ್ದಾರೆ ದೇಶದ ಜನಕ್ಕೆ ರಾಜ್ಯದ ಜನತೆಗೆ ನಾನು ವಿನಂತಿ ಮಾಡ್ತೀನಿ ಈ ಗೂಂಡಾ ರಾಜ್ಯ ಇನ್ಮೇಲೆ ಎಲ್ಲ MLCಗಳು ಯಾರು ದಯವಿಟ್ಟು ವಿಧಾನಸೌಧಕ್ಕೆ ಬರಕ್ ಮುಂಚೆ ಒಂದು ಬೇಲ್ ಅಪ್ಲಿಕೇಶನ್ ಹಾಕೊಂಬಿಡಿ ಮೊದಲು ಬೇಲ್ ತಗೊಂಡು ಆಮೇಲೆ ವಿಧಾನಸೌಧ ಯಾಕಂದ್ರೆ ಇದು ಲಲ್ಲು ಪ್ರಸಾದರ ಬಿಹಾರದ ಗೂಂಡಾ ರಾಜ್ಯ ಇದು ಎಚ್ಚರಿಕೆಯಿಂದ ನಾವು ಪಡಿಬೇಕಾಗ್ತದೆ ಇವತ್ತು ವಿಧಾನಸೌಧನೂ ಸೇಫ್ ಇಲ್ಲ ರವಿ ಅವ್ರ ಮೇಲೆ 40 ಜನ ಗೂಂಡಾಗಳನ್ನ ವಿಧಾನಸೌಧದೊಳಗಡೆ ಹೆಂಗ್ರಿ ಬಿಟ್ರಿ ನೀವು ಹೆಂಗೆ ಅವ್ರು ಬಂದು ಅಟ್ಯಾಕ್ ಮಾಡಿದ್ರು ಸಿಟಿ ರವಿ ಅವ್ರನ್ನ ಕೊಲೆ ಮಾಡಿ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಪಾರ್ಸಲ್ ಮಾಡ್ತಾರಂತೆ ಏನ್ ಚಿಕ್ಕಮಂಗ್ಳೂರು ಜನ ಏನು ಕಳೆಕಾಯಿ ತಿಂತಾರ ಚಿಕ್ಕಮಂಗ್ಳೂರು ಜಿಲ್ಲೆಯವರು ರಾಜ್ಯದ ಜನ ಏನ್ ಕಳೆಕಾಯಿ ತಿಂತಾರ ಅವರು ಪ್ರಕರಣ ಮಾಡಿರೋದು ಅದೆಲ್ಲ ರೆಕಾರ್ಡ್ ಆಗಿದೆ ಈಗ ಕಂಪ್ಲೇಂಟ್ ಅಲ್ಲಿ ರೆಕಾರ್ಡ್ ಮಾಡಿದಿರಿ ಕೊಲೆ ಮಾಡಿ ನಿನ್ನ ಬಾಡಿನ ಕಳಿಸ್ತೀನಿ ಅಂತ ಇದ್ದಾರೆ ಕಾಂಗ್ರೆಸ್ ಅವರೇ ಹಿಂದೂ ಹೋರಾಟಗಾರರ ಮೇಲೆ ಈ ರೀತಿ ನೀವು ಮಾಡುವಂತದ್ದು ಕಾನೂನನ್ನ ಕೈಗೆ ತಗೊಂಡು ಎಷ್ಟು ಸರಿ ತಪ್ಪಿದ್ರೆ ಅದು ಕೋರ್ಟ್ ಇದೆ ನೀವ್ಯಾವ ಕೊಡಕ್ಕೆ ಶಿಕ್ಷೆ ಆದ್ರಿಂದ ನಾವು ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ನಮ್ಮ ಸುನೀಲ್ ಅವರು ನಮ್ಮ ಉಪನಾಯಕ ಅವರು ನಮ್ಮೆಲ್ಲ ಜಿಲ್ಲಾಧ್ಯಕ್ಷರು ನಮ್ಮೆಲ್ಲ MLAಗಳು ನಾವು ಹೋರಾಟ ಮಾಡ್ತಾ ಇದ್ರಿ ಈ ಹೋರಾಟವನ್ನ ತಾರ್ಕಿಕ ಹಂತಕ್ಕೆ ಕೊಡ್ತೀರಿ ನ್ಯಾಯ ಸಿಗ್ಬೇಕಷ್ಟೇ ನ್ಯಾಯ ಸಿಗ್ಬೇಕು ಆ ಹೋರಾಟವನ್ನ ಮಾಡ್ತೀರಿ ಅನ್ನೋ ಮಾತನ್ನ ಹೇಳಿ ಈಗ ರಾಜ್ಯ ಅಧ್ಯಕ್ಷರು ತಮ್ಮನ್ನು ಉದ್ದೇಶ ಮಾಡ್ತಾರೆ